ಧ್ಯಾನ ಮಂದಿರದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಂಡು ಸಂಗೊಳ್ಳಿ ರಾಯಣ್ಣರನ್ನು ಧ್ಯಾನ ಮಂದಿರದಲ್ಲಿ ಶ್ರದ್ಧಾಪೂರ್ವಕ ಸ್ಮರಿಸಿಕೊಂಡು ಬೊಮ್ಮಗೊಂಡೇಶ್ವರ ದೇವರನ್ನು ಧ್ಯಾನ ಮಂದಿರ ಸ್ಮರಿಸಿಕೊಂಡು ದಾಸ ಶ್ರೇಷ್ಠ ಕನಕದಾಸರನ್ನು ಧ್ಯಾನ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಈ ಒಂದು ಸಮಾವೇಶದ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಮಾಜಿ ಮಂತ್ರಿಗಳು, ಕುರುಬ ಸಮಾಜದ ಮುಖಂಡರು, ಆತ್ಮೀಯ ಸೋದರ ಬಂಡೆಪ್ಪ ಕಾಶಂಪುರ್ಜಿಯವರೇ, ಇನ್ನೋರ್ವ ಸಮಾಜದ ಮುಖಂಡರು, ಮಾಜಿ ಸಭಾಪತಿಗಳಾದಂಥ ರಘುನಾಥರಾವ್ ಮಲ್ಕಾಪುರಜಿಯವರೇ, ಸೂರ್ಯಕಾಂತ್ ನಾಗಮರಪಳ್ಳಿಯವರೇ, ಪ್ರಕಾಶ್ ಖಂಡ್ರೆ ಅವರೇ, ಬಾಬು ಮಲ್ಕಾಪುರಿ ಅವರೇ, ವೀರಪ್ಪ ಯರ್ನಳ್ಳಿ ಅವರೇ, ರತಿಕಾಂತ್ ಅವರೇ, ಕೆ ಡಿ ಗಣೇಶ್ ಅವರೇ, ರಾಜಾರಾಮ್ ಅವರೇ, ಜವಳಿ ಅವರೇ, ಶಾಂತಕುಮಾರ್ ಸವಳಿಗೆ ಅವರೇ, ರವಿ ಕಣಜಿ ಅವರೇ, ಬಾಬು ಮಲ್ಕಾಪುರಿ ಅವರೇ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಬಾಬುರಾವ್ ಅವರೇ ಹಾಗೂ ಸಮಸ್ತ ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಕುರುಬ ಮತ್ತು ಗಂಡು ಸಮಾಜದ ಆತ್ಮೀಯ ಬಂಧುಗಳೇ, ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಂಥ ನನ್ನ ತಾಯಿಂದರೇ ಮತ್ತು ಮಾಧ್ಯಮದ ಮಿತ್ರರೇ, ನಾನು 2014ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದ ಮೇಲೆ ಕುರುಬ ಸಮಾಜದ ಎಸ್ಟಿಯಲ್ಲಿ ಸೇರಿಸಬೇಕು ಅನ್ನುವಂಥ ಬೇಡಿಕೆಯನ್ನು ನನ್ನ ಗಮನಕ್ಕೆ ಬಂದಾಗ ಮತ್ತು ಕೋಳಿ ಸಮಾಜದ ಕೂಡ ಇದೇ ರೀತಿಯ ಪರ್ಯಾಯ ಶಬ್ದಗಳನ್ನು ಎಸ್ ಟಿ ಸಮಾಜಕ್ಕೆ ಸೇರಿಸಬೇಕನ್ನುವಂಥ ನನ್ನ ಗಮನಕ್ಕೆ ಬಂದಾಗ ಗೆದ್ದು 1 ತಿಂಗಳಾದ ಒಳಗಡೆನೆ ಯಾವುದೇ ರಾಜಕೀಯ ಹಿತಾಸಕ್ತಿ ನನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳಾರ್ದೇನೆ ಈ ಸಮಾಜ ಅನೇಕ ದಶಕಗಳಿಂದ ಸಿಗಬೇಕಾಗಿದ್ದಂಥ ಹಕ್ಕನ್ನು, ನ್ಯಾಯಯುತವಾಗಿ ಸಿಗಬೇಕಾಗಿದ್ದ ಹಕ್ಕನ್ನು ವಂಚಿತರಾಗಿದ್ದಾರೆ ಅನ್ನುವಂಥ ನನ್ನಲ್ಲಿರುವಂಥ ಕೊರಗನ್ನು, ಆ ಒಂದು ಕೊರಗಿನಿಂದ ಯಾರಿಗೂ ಹೇಳಲಾರದನೆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಪಡೆದು ತದನಂತರ ಇದನ್ನು ಮಾಡಲೇಬೇಕನ್ನುವಂಥ ಶತಾಯಗತಾಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ. ಆದರೆ ಈ ಒಂದು 10 ವರ್ಷದಲ್ಲಿ ಅನೇಕ ಟೆಕ್ನಿಕಲ್ ಸಮಸ್ಯೆಗಳನ್ನು ಅದರಲ್ಲಿ ಎದ್ದು ನಿಂತಿದ್ದು, ಆಂಥ್ರೋಪಾಲಜಿ ರಿಪೋರ್ಟು ಅದರಲ್ಲಿ ಅನೇಕ ಬಾರಿ ನ್ಯೂನತೆಗಳು, ಹೀಗಾಗಿ ಇವಾಗ ಒಂದು ಕೊನೆ ಹಂತಕ್ಕೆ ಬಂದಿದೆ. ಇಂದಿನ ಈ ಸಭೆ ನೋಡಿ ನಾಳೆ ಕೆಲವರು ನಾನು ಮಾಡಿರುವಂಥ ಪ್ರಾಮಾಣಿಕ ಪ್ರಯತ್ನದ ಮೇಲೆ ಸ್ವಲ್ಪ ಪ್ರಶ್ನೆಗಳನ್ನು ಎತ್ತುವಂಥ ಸಂಭವಗಳಿದ್ದಾವೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ, ಹಂತಕ್ಕೆ ಬಂದಿದೆ. ಆದರೆ ಕಾಂಗ್ರೆಸ್ಸಿನ ಲೀಡರ್ಗಳು ಕಳೆದ 75 ವರ್ಷದಲ್ಲಿ ಇದಕ್ಕೆ ಪ್ರಯತ್ನಗಳನ್ನೇ ಮಾಡಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೀವಿ. ಯಾವ ಕಾಂಗ್ರೆಸ್ ಲೀಡರ್ಗಳು ಜಿಲ್ಲೆಯಲ್ಲಿರಲಿ, ರಾಜ್ಯದಲ್ಲಿರಲಿ, ಇದಕ್ಕೆ ಮಾಡೇ ತೀರಬೇಕನ್ನುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಉಸ್ತುವಾರಿ ಸಚಿವರುಗಳೇ ಇದ್ದಾರೆ. ಎಷ್ಟು ಬಾರಿ ಇದಕ್ಕೆ ಎಸ್ಟಿಗೆ ಸೇರಿಸಬೇಕನ್ನುವಂಥದ್ದನ್ನು ಎಲ್ಲಾದರೂ ಪ್ರಯತ್ನವನ್ನು ಮಾಡಿದ್ರೆ ತೋರಿಸಿ ನನಗೆ. ಇವತ್ತು ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮತಗಳನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಇವತ್ತು ಕೆಲವು ಕುರುಬ ಸಮಾಜದವರಿಗೆ ಈ ಕಾರ್ಯಕ್ರಮಕ್ಕೆ ಹೋಗಬಾರದು ಅನ್ನುವಂಥ ಒತ್ತಡವನ್ನು ಹೇರಿದಂಥ ದರಿದ್ರ ಮಾನಸಿಕತೆ ಈಶ್ವರ ಖಂಡ್ರೆ ಅವರು. ಎಲ್ಲ ಸಮಾಜದವರಿಗೆ ಅವರವರಿಗೆ ಸ್ವಾತಂತ್ರ್ಯ ಇದೆ.
ವಾಕ್ ಸ್ವಾತಂತ್ರ್ಯ ಇದೆ, ಮತ ಹಾಕುವ ಸ್ವಾತಂತ್ರ್ಯ ಇದೆ, ತಮ್ಮ ಬೇಡಿಕೆಗಳನ್ನು ಮಂಡನೆ ಮಾಡುವಂತ ಸ್ವಾತಂತ್ರ್ಯ ಇದೆ, ತಮಗೆ ಇಷ್ಟ ಬಂದಿದಂತ ರಾಜಕೀಯ ಪಕ್ಷದ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕೆ ಸ್ವಾತಂತ್ರ್ಯ ಇದೆ. ಆದರೆ ಕಳೆದ 75 ವರ್ಷಗಳಲ್ಲಿ ಕಾಂಗ್ರೆಸ್ ದೀನರನ್ನ, ದಲಿತರನ್ನ, ಹಿಂದುಳಿದವರನ್ನ, ಬಡವರನ್ನ ಒಂದು ರೀತಿಯ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದೆ. ಅದಕ್ಕೆ ಈ 4 ಸಮುದಾಯಗಳಿಗೆ, ವರ್ಗಗಳಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ನಿಂದ. ಎಲ್ಲಿಯವರೆಗೆ ದೀನರನ್ನ, ದಲಿತರನ್ನ, ಹಿಂದುಳಿದವರನ್ನ, ವಂಚಿತರನ್ನ, ಬಡವರನ್ನ ಸ್ವಾತಂತ್ರ್ಯವಾಗಿ ನಾವು ಬಿಡುವುದಿಲ್ಲವೋ ಅಲ್ಲಿಯವರೆಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ದರಿದ್ರ ವಿಚಾರದ ಪಾರ್ಟಿ ಇದ್ದಂತ ಕಾಂಗ್ರೆಸ್ ಇವತ್ತೂ ಕೂಡ ಸ್ವಾತಂತ್ರ್ಯ ಸಿಗಿ 75 ವರ್ಷ ಆಯಿತು. ಈ ಚುನಾವಣೆಯಲ್ಲಿ ಬಹಳಷ್ಟು ಮತಗಳು ಕುರುಬ ಸಮಾಜದ, ಗೊಂಡ ಸಮಾಜದ ಕಾಂಗ್ರೆಸ್ಸಿಗೆ ಬೀಳ್ತು ಅನ್ನುವಂತಹ ಭ್ರಮೆಯಲ್ಲಿದ್ದಾರೆ ಈಶ್ವರ್ ಖಂಡ್ರೆ ಕಾಂಗ್ರೆಸ್ಸಿನವರು. ಇಲ್ಲಲ್ಲ, ಭ್ರಮೆಯಲ್ಲಿದ್ದಾರೆ. ಆದರೆ ಕುರುಬ ಸಮಾಜ, ಗೊಂಡ ಸಮಾಜ ರಾಜಕೀಯವಾಗಿ ಅತಿ ಪ್ರಬುದ್ಧ ಸಮಾಜದ ಅನ್ನೋದ್ರಲ್ಲಿ 2 ಮಾತಿಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ. ಕುರುಬಗೊಂಡ ಸಮಾಜ ಲಾಭ ನಷ್ಟ ನೋಡುವಂತ ಸಮಾಜ ಇದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಕಷ್ಟಪಡುವಂತ ಸಮಾಜ ಅನ್ನೋದ್ರಲ್ಲಿ 2 ಮಾತಿಲ್ಲ. ಲಕ್ಷ್ಮೀ ಪುತ್ರ ಸಮಾಜ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೆ ಇವತ್ತು ಈ ಚುನಾವಣೆ ದೇಶದ ಚುನಾವಣೆ ಇದೆ. ಈ ಚುನಾವಣೆ ಕೇವಲ ನಮ್ಮ ಭವಿಷ್ಯ ಮಾತ್ರ ಅಲ್ಲ, ಭಾವಿ ಪೀಳಿಗೆಯ ಭವಿಷ್ಯವನ್ನ ಬರೆಯುವಂತಹ ಚುನಾವಣೆ ಮಹತ್ವದ್ದಾಗಿದೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳಾದವು. 1947ರಲ್ಲಿ ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ, ಹಿಂದೂಸ್ತಾನ ಆದ ಮೇಲೆ ಅಂದು ಪಾಕಿಸ್ತಾನದಲ್ಲಿ ಮುಸಲ್ಮಾನರನ್ನು ಬಿಟ್ಟು ಸರಾಸರಿ 26% ಅನ್ನ ಧರ್ಮೀಯರಿದ್ದರು. ಭಾರತದಲ್ಲಿ ಮುಸಲ್ಮಾನರು ಕನಿಷ್ಠ 6-7% ಇದ್ರು. ಆದರೆ 75 ವರ್ಷದಲ್ಲಿ ಇವತ್ತು ಪಾಕಿಸ್ತಾನದಲ್ಲಿ ಮುಸಲ್ಮಾನರನ್ನ ಬಿಟ್ಟು 26% ಇದ್ದಿದ್ದನ್ನ ಕೇವಲ 1% ಮಾತ್ರ ಬಂದಿದೆ. ಆದರೆ ಈ ಭಾರತದಲ್ಲಿ 5-6% ಇದ್ದಿದ್ದನ್ನ ಇವತ್ತು 18-20% ಬಂದಿದೆ. ಆದರೆ ಎಲ್ಲ ಜಾತಿ, ಧರ್ಮ, ಪಂಥ, ಪಂಗಡ, ವರ್ಗದವರಿಗೆ ಯಾವುದಾದರೂ ವಿಶ್ವದಲ್ಲಿ ಒಂದು ಶ್ರೇಷ್ಠ ರಾಷ್ಟ್ರ ಜಾಗ ಕೊಟ್ಟುದಂದ್ರೆ ಅದು ಕೇವಲ ನಮ್ಮ ಭಾರತ ಮಾತ್ರ ಕೊಟ್ಟಿದೆ. ಆದರೆ ಕಾಂಗ್ರೆಸ್ಸಿನವರು ನಾವೆಲ್ಲರೂ ನಮ್ಮ ಆರಾಧ್ಯ ದೈವದಂತ ಶ್ರೀರಾಮ ಎಲ್ಲರ ಒಂದು ಕನಸಾಗಿತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು. 500 ವರ್ಷಗಳ ಸುದೀರ್ಘ ಸಂಘರ್ಷದ ನಂತರ 4 ಲಕ್ಷಕ್ಕೂ ಹೆಚ್ಚು ರಾಮ ಭಕ್ತರನ್ನ ಬಲಿದಾನ ಆದ ನಂತರ ಈ ವರ್ಷ ಜನವರಿ 22ರಂದು ಭವ್ಯ ರಾಮ ಮಂದಿರವನ್ನು ನಿರ್ಮಾಣವಾಯಿತು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇವತ್ತು ನರೇಂದ್ರ ಮೋದಿ ಅವರ 10 ವರ್ಷದ ಕಾರ್ಯಕಾಲದಲ್ಲಿ ಬಡವರಾದಂತಹ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ಮತ್ತು ಯುವಕರಿಗೆ ನೂರಾರು ಯೋಜನೆಗಳನ್ನು ಕೊಟ್ಟು 25 ಕೋಟಿ ಬಡರೇಖೆ ಕೆಳಗೆ ಇದ್ದಂತಹ ಬಡವರನ್ನ ಮೇಲೆ ಎತ್ತಿದಂಥದ್ದು ಯಾವುದಾದ್ರೂ ಸರ್ಕಾರ ಇದೆ ಅಂದ್ರೆ ಕೇವಲ ನರೇಂದ್ರ ಮೋದಿ ಅವರ ಸರ್ಕಾರ ಮಾತ್ರ ಇದೆ.
ಕಾಂಗ್ರೆಸ್ ಹೇಳ್ತು ಗರೀಬಿ ಹಟಾವು ಅಂತ, ಆದರೆ ಬಡತನ ನಿಗಿಸಲಿಲ್ಲ ಕಾಂಗ್ರೆಸ್. ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ಗೊತ್ತಾ, ದೇಶ ಮುನ್ನುಗ್ತಾ ಇದೆ. ಎಲ್ಲರಿಗೆ ಅವಕಾಶಗಳನ್ನು ಸಿಗಬೇಕಂದ್ರೆ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಬಲಿಷ್ಠವಾಗಬೇಕು. ಕೇವಲ 10 ವರ್ಷದ ಹಿಂದೆ ನಮ್ಮ ದೇಶದ ಉತ್ಪಾದನೆ ಆದಾಯ $2.2 ಟ್ರಿಲಿಯನ್ ಆಗಿತ್ತು. 10 ವರ್ಷದಲ್ಲಿ ಎಲ್ಲರ ಒಂದು ದೇಶದ ನಾಗರಿಕರ ಒಂದು ಸಹಕಾರದಿಂದ, ಒಂದು ಪರಿಶ್ರಮದಿಂದ $4.4 ಟ್ರಿಲಿಯನ್ ಆಗಿದೆ. ಅಂದ್ರೆ 2 ಪಟ್ಟು ಆಗಿ 2 ಲಕ್ಷ ಆಗಿದೆ ಇವತ್ತು. ಅಷ್ಟೇ ಅಲ್ಲ, ಕಳೆದ 10 ವರ್ಷದಲ್ಲಿ 54 ಕೋಟಿ ಉದ್ಯೋಗವನ್ನ ಸೃಷ್ಟಿಯನ್ನ ಮಾಡಿದಂತ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಇದೆ. 54 ಕೋಟಿ. ನಿರುದ್ಯೋಗ ವಿಶ್ವದಲ್ಲಿ ಅತಿ ಕಡಿಮೆ ಇದ್ದಂಥದ್ದು ಯಾವುದಾದ್ರೂ ರಾಷ್ಟ್ರ ಇದ್ರೆ ಅದು ನಮ್ಮ ಭಾರತ ಇದೆ. ಈ ಮಾತುಗಳನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬಂಧುಗಳೇ, ಸುಮ್ಮನೆ ಸುಳ್ಳು ಭರವಸೆಗಳು, ಸುಳ್ಳು ಗ್ಯಾರಂಟಿಗಳನ್ನು ಹೇಳಿ ಅಧಿಕಾರಕ್ಕೆ ಬಂದು ಬರೀ ಲೂಟಿ ಮಾಡಿದ್ರೆ ಜನಸಾಮಾನ್ಯರಿಗೆ ಇದರ ಲಾಭವನ್ನು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರ ಜಾತಿ, ಮತ, ಪಂಥ ಅನ್ನುವಂಥ ಭೇದ ಭಾವವನ್ನು ಬಿಟ್ಟು ಎಲ್ಲರ ಏಳಿಗೆ ಧ್ಯೇಯ ಅನ್ನುವಂಥದ್ದನ್ನು ಮಾಡಿದಾಗ ಮಾತ್ರ ಪ್ರತಿಯೊಬ್ಬರಿಗೆ ಲಾಭವನ್ನು ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ದೇಶದ ಸುರಕ್ಷತೆ ತಾವು ನೋಡಿದ್ರಿ. ರಷ್ಯಾ ಉಕ್ರೇನ್ ಯುದ್ಧ ಇದ್ದಾಗ, ಪ್ಯಾಲೆಸ್ತೈನ್ ಇಸ್ರೇಲ್ ಯುದ್ಧ ಇದ್ದಾಗ, ಅನೇಕ ಸಮಸ್ಯೆಗಳನ್ನು ತಲೆದೋರಿದಾಗ ಕೂಡ ಭಾರತಕ್ಕೆ ಸಿಕ್ಕಂತ ಗೌರವ ಯಾವ ದೇಶಕ್ಕೂ ಸಿಗಲಿಲ್ಲ. ಇದು ಗೊತ್ತಾ, ಕಳೆದ 2 ಚುನಾವಣೆಗಳಲ್ಲಿ ನೀವೇನು ಮತ ಹಾಕಿದ್ರಲ್ಲ ಭಾರತೀಯ ಜನತಾ ಪಕ್ಷಕ್ಕೆ, ಅದರದ ಪರಿಣಾಮ ಇದೆ ಅನ್ನುವಂಥದ್ದನ್ನು ನಾವು ಮರಿಬಾರ್ದು ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಬಂಧುಗಳೇ, ಮತ್ತೊಮ್ಮೆ ಹೇಳ್ತೀನಿ, ಚುನಾವಣೆ ನಿಮ್ಮ ಭವಿಷ್ಯ ಅಲ್ಲ, ಮುಂದಿನ ಪೀಳಿಗೆಯ ಭವಿಷ್ಯವನ್ನ ಬರೆಯುವಂತ ಚುನಾವಣೆ ಇದೆ. ಯಾಕೆ ಈ ಮಾತನ್ನ 2 ಬಾರಿ ಹೇಳ್ತಿದ್ದೀನಿ ಅಂದ್ರೆ, ಕಾಂಗ್ರೆಸ್ ಶ್ಯಾಮ್ ಪಿಟ್ರೋಡನ್ ಅಂತ ಅವರ ನೇತಾ ಕಾಂಗ್ರೆಸ್ಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಯಾರು ನಾವು ಗಳಿಸ್ತೀವಲ್ಲ, ಅದರಲ್ಲಿ ನಮ್ಮ ಮಕ್ಕಳಿಗೆ ಕೇವಲ 40% ಮಾತ್ರ ಪಾಲ. ಮತ್ತೊಮ್ಮೆ ಹೇಳ್ತೀನಿ, ಅವರು ಮ್ಯಾನಿಫೆಸ್ಟೋದಲ್ಲಿ ಏನು ಭರವಸೆ ಕೊಡ್ತಿದ್ರು ನೋಡಿ, ನಾವು ಗಳಿಕೆ ಮಾಡುವಂತ ಆಸ್ತಿಯಲ್ಲಿ ನಮ್ಮ ಮಕ್ಕಳಿಗೆ ಕೇವಲ 40% ಮಾತ್ರ ಆಸ್ತಿಯನ್ನ ಪುಕ್ಸಟೆಯಾಗಿ ಸಿಗ್ತದೆ. 60% ಆಸ್ತಿಗೆ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ 10-15 ಮಕ್ಕಳು ಯಾರು ಹಡಿತಾರಲ್ಲ, ಆ ಆಸ್ತಿಯನ್ನ ಅವರಿಗೆ ದಾನ ಮಾಡಿಬಿಡ್ತಾರೆ. ಅಂದ್ರೆ ನಾವು ದುಡಿದಿದ್ದನ್ನು ನಾವು ದುಡಿಬೇಕು. ಆ ಹೊಟ್ಟಿಗೆ ಅನ್ನ ಇಲ್ಲ, ಮೈಗೆ ಆರಾಮಿಲ್ಲ, ದುಡಿದಿದ್ದನ್ನು ನಾವು ತೀರ್ ಹೋಗಿದ ಮೇಲೆ ನಮ್ಮ ಮಕ್ಕಳಿಗೆ ಸಿಗೋದಿಲ್ಲ. ಮತ್ತಾರು ಹಡ್ದಿದ ಮಕ್ಕಳಿಗೆ ಸಿಗ್ತಾರಂದ್ರೆ ಇಂತಹ ಕಾನೂನು ತರುವಂತ ಸರ್ಕಾರ ಬೇಕಾ ಇಲ್ಲಿ? ಇವತ್ತು ಚುನಾವಣೆ ಇದೆ, ನಾನು ನಿಂತಿದ್ದೇನೆ, ನನ್ನ ವಿರೋಧದವರು ಕೂಡ ನಿಂತಿದ್ದಾರೆ. ನನಗೆ ಬೆನ್ನೆಲುಬಾಗಿ JDSನವರು, ಬಂಡೆಪ್ಪಣ್ಣವರು ಎಲ್ಲರೂ ಶತಾಯ ಗತಾಯ 3 ಲಕ್ಷದಿಂದ ಗೆಲ್ಲಿಸಬೇಕನ್ನುವಂಥ ಪಣವನ್ನು ತೊಟ್ಟಿದ್ದಾರೆ. ಬಂಧುಗಳು, ಪಣವನ್ನು ತೊಟ್ಟಿದ್ದಾರೆ. ಅವರ ಕುಟುಂಬ ಸುಮಾರು 65 ವರ್ಷದಿಂದ ಬಾಲ್ಕಿಯಲ್ಲಿ ರಾಜಕಾರಣವನ್ನು ಮಾಡ್ತಾ ಇದೆ. ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡಿದೆ. 65 ವರ್ಷದಲ್ಲಿ 10 ವರ್ಷದ ಹಿಂದೆ ಬೀದರ ಜಿಲ್ಲೆ ಹಿಂದುಳಿದಂತ ಜಿಲ್ಲೆ ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಟಿದವರು ಯಾರು?
ಇದೇ ಈಶ್ವರ ಖಂಡ್ರೆಯವರ ಕುಟುಂಬ ಮಾತ್ರ ಕಾರಣ. ನಾವೇ ಅನೇಕ ಬಾರಿ ಪತ್ರ ವ್ಯವಹಾರ ಮಾಡುವ ಸಂದರ್ಭದಲ್ಲಿ ನಾವು ಹಿಂದುಳಿದಂಥ ಬೀದರ್ ಜಿಲ್ಲೆಯಿಂದ ಸೇರಿದ್ದೀವಿ ಅನ್ನುವಂಥ ಪತ್ರವನ್ನು ಬರ್ತಿದೆ. ಮನಸ್ಸಿಗೆ ಎಷ್ಟು ನೋವಾಗ್ತಿರ್ಬೇಕು ನಮಗೆ. ಅದಕ್ಕೆ ಯಾರು ಕಾರಣರು? ಆಗೊತ್ತು ಆಡಳಿತ ಮಾಡಿದವರೇ ಕಾರಣ ತಾನೆ. ನಿಮ್ಮ ಆಶೀರ್ವಾದದಿಂದ ಈಗ ನಾನು 2 ಬಾರಿ ಸಂಸದನಾಗಿ 10 ವರ್ಷದಲ್ಲಿ ಕರ್ನಾಟಕದಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುವಂತ ಯಾವುದಾದ್ರೂ ಜಿಲ್ಲೆ ಇದ್ರೆ ಅದು ನಮ್ಮ ಬೀದರ್ ಜಿಲ್ಲೆ ಅನ್ನುವಂಥ ಹೆಮ್ಮೆ ಏನಿದೆ ಅಂತ ಬಂಧುಗಳಿಗೆ ಗೊತ್ತು. ನಾನು ನಿಮಗೆ ಭರವಸೆ ಅಷ್ಟೆಲ್ಲ ಗ್ಯಾರಂಟಿಯನ್ನು ಕೊಡ್ತೇನೆ. ನಿಮ್ಮ ಆಶೀರ್ವಾದದಿಂದ 3ನೇ ಬಾರಿಗೆ ಸಂಸದನಾಗಿ ಬೀದರ ಜಿಲ್ಲೆ ಅಭಿವೃದ್ಧಿ ಹೊಂದಿದಂತಹ ಜಿಲ್ಲೆಯ ಪಟ್ಟಿಗೆ ಸೇರಿಸ್ತೀನಿ ಅನ್ನುವಂಥದ್ದನ್ನು ಭರವಸೆಯನ್ನು ಕೊಡ್ತೇನೆ. ಅದರ ಜೊತೆಯಲ್ಲಿ ಯಾವ ನಿಮ್ಮ ಸಮಾಜಕ್ಕೆ ಕುರುಬರನ್ನ ಎಷ್ಟಿಗೆ ಸೇರುವಂಥದ್ದಿದೆಯೋ ಅದನ್ನ ಕೂಡ ಮಾಡಿ ತೀರ್ತೀನಿ ಅನ್ನುವಂಥದ್ದನ್ನು ಮುಂದಿನ ಅವಧಿಯಲ್ಲಿ ಹೇಳ್ತೀನಿ. ನಾನು ನಿಮ್ಮ ಆಶೀರ್ವಾದ ಗಟ್ಟಿಯಾಗಿ ಇರಲಿ. ನೀವುಗಳು ಕೇವಲ 3 ದಿವಸಗಳ ಮಾತ್ರ ನಮಗೆ ಪ್ರಚಾರಕ್ಕಿದೆ. ಆಯೋಜಕರಿಗೆ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ. ಕಳೆದ 2 ದಿವಸದಿಂದ ಯಾವ ರೀತಿಯ ಊರೂರಿಗೆ ಹೋಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ನೀವೇನು ದುಡಿದಿದ್ರು ಅದನ್ನು ಇನ್ನು 4-6 ದಿವಸಗಳ ಕಾಲ ಪ್ರಚಾರಕ್ಕೆ ಗೊಳಿಸಿ. ಅದಕ್ಕೆ ತಾವುಗಳು ಇಲ್ಲೆಲ್ಲ ಬಂದಿದ್ದವರು ನಿಮಗೆ ಕೈ ಮುಗಿದು ಕೇಳ್ತೀನಿ. ಪ್ರತಿಯೊಬ್ಬರನ್ನ, ನಿಮ್ಮ ನೆಂಟರಿಷ್ಟರನ್ನ, ಮಿತ್ರರನ್ನ, ಪರಿಚಿತರನ್ನ, ಕುಲ ಬಾಂಧವರನ್ನ ಎಲ್ಲರನ್ನ ಈ ವಿಶ್ವಾಸವನ್ನ ಕೊಡಿ. ಎಷ್ಟಿಗೆ ಸೇರಿಸ್ತೀವಿ ಅನ್ನೋಂಥ ಭರವಸೆನ ಕೊಟ್ಟಿದ್ದಾರಂತೆ. ಕೆಲವು ಕಾಂಗ್ರೆಸ್ಸಿನವರು ನಾಳೆ ಮತ್ತೆ ಹೇಳ್ತೀನಿ, ನಮ್ಮ ಈ ಸಭೆಯನ್ನ ನೋಡಿ ಪರೇಶಾನ್ ಆಗಿ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಏನಂದ್ರೆ 10 ವರ್ಷ ಆಯಿತು ಖೂಬಾ ಸಾಹೇಬ್ರು MP ಆಗಿ 10 ವರ್ಷದಲ್ಲಿ ಮಾಡಬಹುದಾಗಿತ್ತಲ್ಲ ಅಂತ. ಖಂಡಿತವಾಗಿಯೂ ಮಾಡಬಹುದಾಗಿತ್ತು, ಇಲ್ಲ ಅಂತಲ್ಲ. ಆದರೆ ನೀವು 75 ವರ್ಷ ಆಯಿತು. ಏನಾದರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಾದ್ರೆ ಒಂದಾದರೂ ತೋರಿಸಿ ಘಟನೆಗಳನ್ನು ನೋಡ್ತೀನಿ ನಾನು. ಕಂಪೌಂಡ್ ಬರೀ ಕರಿಕಲ್ಲಿನ ಕಂಪೌಂಡ್ ಮಾತ್ರ ಮಾಡ್ಯಾರಂಥದ್ದು. ವಾ, ಬೀದರ್ ಜಿಲ್ಲೆ ಕರಿಕಲ್ಲಿನ ಕಂಪೌಂಡ್ಗಳು ಎಲ್ಲರಿಗೂ ಗೊತ್ತಾಗಿದೆ. ಅದಕ್ಕೆ ಬರುವಂತ 3 ದಿವಸಗಳ ಕಾಲ ನಿಮ್ಮ ಪ್ರಯತ್ನ ದೊಡ್ಡ ಅಂತರದಿಂದ ನನಗೆ ಗೆಲ್ಲಿಸ್ಬೇಕನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಮತ್ತು ಇಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇವಲ 2 ದಿವಸದ ಅಂತರದ ಒಳಗಡೆ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ಸಮಾಜದ ಮುಖಂಡರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗೆ ಧನ್ಯವಾದಗಳನ್ನು ಹೇಳ್ತೀನಿ. ಬಂಧುಗಳೇ, ನನಗೆ ವಿಶ್ವಾಸ ಇದೆ. ಈಗಾಗಲೇ ಅನೇಕ ನನಗೆ ಜನ ಕುರುಬರುಗೊಂಡ್ರು ಮಾತ್ರ ಅಲ್ಲ, ಬೇರೆ ಬೇರೆ ಜಾತಿಯವರು ಕೂಡ ನನಗೆ ಸರ್ ಈ ಬಾರಿ ಕಳೆದ ಬಾರಿಕ್ಕಿಂತ ಹೆಚ್ಚು ಮತಗಳು ಕುರುಬ ಸಮಾಜದ ಗೊಂಡ ಸಮಾಜದ ಮೋದಿಯವರಿಗೆ ಮತ ನಿಮಗೆ ನೋಡಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೇಳಿದಾಗ ಮನಸ್ಸಿಷ್ಟು ಖುಷಿ ಆಗ್ತದ. ಮತ್ತಷ್ಟು ನಿಮ್ಮ ಸಲುವಾಗಿ ನಾನು ಯಾವ ರೀತಿ 10 ವರ್ಷಗಳ ಕಾಲ ದುಡಿದಿದ್ದೀನಿ, ಮತ್ತೆ 5 ವರ್ಷಗಳ ಕಾಲ ನಿಮ್ಮ ಸೇವಕನಾಗಿ ದುಡಿಯುವಂಥ ಆ ಪ್ರೇರಣೆಯನ್ನು, ಆ ಶಕ್ತಿಯನ್ನು, ಆ ಸ್ಫೂರ್ತಿಯನ್ನು ನನಗೆ ಸಿಗ್ತದೆ. ಬಂಧುಗಳೇ, ಬೀದರ್ ಜಿಲ್ಲೆಗೆ ನೀವು 2 ಬಾರಿ ನನಗೆ ಆಶೀರ್ವಾದವನ್ನು ಮಾಡಿದ್ದಕ್ಕಾಗಿ, 7 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ದುಡಿದಿದ್ದರ ಕಾರಣಕ್ಕಾಗಿ, ಬೀದರ್ ಜಿಲ್ಲೆಗೆ ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನವಾಗಿ ಸಿಕ್ಕಿದ್ದಕ್ಕೆ ಯಾವುದಾದ್ರೂ ಕಾರಣ ಇದ್ರೆ ನೀವು ಒಂದು ನನಗೆ ಓಟ್ ಕೊಟ್ಟಿದ್ದಕ್ಕೆ ಕಾರಣ ಇದನ್ನು ಹೇಳ್ತೀನಿ. ಈ ಗೌರವ, ಈ ಅಭಿಮಾನ ಎಲ್ಲವೂ 3 ವರ್ಷದಿಂದ ಅಷ್ಟೇ ಪ್ರಾಮಾಣಿಕವಾಗಿ ಕಾಪಾಡಿಕೊಂಡು ಬಂದಿದ್ದೀನಿ. ಕಳೆದ 10 ವರ್ಷದಲ್ಲಿ ಸಿಕ್ಕಿದಂತಹ ಅನುಭವದಿಂದ
ಮತ್ತೆ ಮುಂದಿನ ಅವಧಿಯಲ್ಲಿ ಮತ್ತಷ್ಟು ಪ್ರಭಾವಶಾಲಿಯಾಗಿ ಎಲ್ಲ ಸಮಾಜದ ಎಲ್ಲ ಬಡವರ ಏಳಿಗೆಗೆ ದುಡಿತೀನಿ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತಿನ ವಿರಾಮನ ಕೊಡ್ತೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.